ಎಲ್ಲಾ ಕಡೆ ಗಣಪತಿ ಹಬ್ಬಕ್ಕೆ ಗಣೇಶನನ್ನು ದೊಡ್ಡದಾಗಿ ಕೂರಿಸಿ ಗೌರಮ್ಮನನ್ನು ತುಂಬಾ ಚಿಕ್ಕದಾಗಿ ಕೂರಿಸಿ 3 ರಿಂದ 9 ದಿನ ಇಟ್ಟು ಅದ್ದೂರಿಯಾಗಿ ವಿಸರ್ಜನೆ ಮಾಡ್ತಾರೆ. ಆದ್ರೆ ಈ ಒಂದೂರಲ್ಲಿ ಮಾತ್ರ ಗೌರಮ್ಮನನ್ನು ದೊಡ್ಡದಾಗಿ ಕೂರಿಸಿ 1 ತಿಂಗಳಿಟ್ಟು ಪೂಜೆ ಮಾಡ್ತಾರೆ. ಅದ್ ಯಾಕಂತ ಗೊತ್ತಾ? ಫುಲ್ ಹೇಳ್ತೀನಿ. ವಿಡಿಯೋನ ಸೇವ್ ಮಾಡ್ಕೊಂಡು ನಮ್ಮ ಪೇಜ್ ನ ಮರಿದೆ ಫಾಲೋ ಮಾಡ್ಕೊಳ್ಳಿ. ಈ ಊರು ಬೇರೆ ಯಾವ್ದು ಅಲ್ಲ, ಆನೇಕಲ್ಲಿಂದ 10 ಕಿಲೋಮೀಟರ್, ಹೊಸೂರಿಂದ 30 ಕಿಲೋಮೀಟರ್, ಬೆಂಗಳೂರಿಂದ 47 ಕಿಲೋಮೀಟರ್ ದೂರದಲ್ಲಿರೋ ಗುಂಬ್ಳಾಪುರ ಗ್ರಾಮ. ಈ ಊರನ್ನೇ ಗೌರಮ್ಮನ ತವರೂರು ಅಂತಾನೂ ಹೇಳ್ತಾರೆ. ಮತ್ತೊಂದು ವಿಶೇಷ ಏನಂದ್ರೆ ಈ ಊರಿನ ಸುತ್ತಮುತ್ತ 101 ಕೆರೆ, ಬಾವಿ, ಕುಂಟೆ, ಗೋಪುರ, ಗಂಟೆ, ದೇವಸ್ಥಾನಗಳಿದೆ ಅಂತೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜಲವಾದಿಸಿಕೊಂಡ ಕೆರೆಯಲ್ಲಿ ತಾಯಿಯ ಪೀಠೆ, ತಾಳಿ, ಮೂಗುತಿ ಊರಿನವರಿಗೆ ಸಿಗ್ಬೇಕು. ಆವಾಗ್ಲೇ ಇಲ್ಲಿ ಹಬ್ಬ ಮಾಡ್ತಾರೆ, ಇಲ್ಲ ಅಂದ್ರೆ ಹಬ್ಬ ಮಾಡಲ್ಲ. ಇಂದಿನ ವರ್ಷ ತಾಯಿಯನ್ನು ಎಲ್ಲಿ ವಿಸರ್ಜನೆ ಮಾಡಿದ್ರೋ ಆ ಸ್ಥಳದಲ್ಲಿ ತಾಯಿಯ ಪೀಠೆ, ತಾಳಿ, ಮೂಗುತಿ ಎಲ್ಲ ಸಿಕ್ಕಿದ್ಮೇಲೆ ಅಲ್ಲಿಂದ ಮಣ್ಣನ್ನು ತಂದು ಸುಂದರವಾಗಿ ಗೌರಮ್ಮನನ್ನು ತಯಾರಿಸಿ 1 ತಿಂಗಳು ತಾಯಿಯನ್ನು ತವರ ಮನೇಲೆ ಇಟ್ಟು ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಇಲ್ಲಿ ಬರೋ ಹೆಣ್ಮಕ್ಳು ಗೌರಿಗೆ ಮಡ್ಲಕ್ಕಿ ತುಂಬಿ ಪೂಜೆ ಮಾಡ್ತಾರೆ. ಕೊನೆ ದಿವಸ ಅದ್ದೂರಿಯಾಗಿ ಜಾತ್ರೆ ಮಾಡಿ ಗೌರಮ್ಮನನ್ನು ವಿಸರ್ಜನೆ ಮಾಡ್ತಾರೆ. ಈ ವರ್ಷ ಕೊನೆ ದಿವಸ ಬಂದು ಸೆಪ್ಟೆಂಬರ್ 25 ಇದೆ. ನೀವ್ಯಾರಾದ್ರೂ ಹೋಗ್ಬೇಕು ಅಂದ್ರೆ ಖಂಡಿತ ಹೋಗ್ ಬನ್ನಿ. ಲೊಕೇಶನ್ ಡೀಟೇಲ್ಸ್ ಬೇಕು ಅಂದ್ರೆ ಲೊಕೇಶನ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.